ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಸದನ ಸಂಘರ್ಷಕ್ಕೆ ಸಜ್ಜು ಆಗ್ತಾ ಇದೆ. ಇದು ಆಡಳಿತ ಪಕ್ಷಕ್ಕೆ ಪ್ರತಿಷ್ಠೆ, ಪ್ರತಿಪಕ್ಷಕ್ಕೆ ಸವಾಲು. ಪ್ರತಿಪಕ್ಷವೂ ಕೂಡ ವಿ.ಬಿ.ಜಿ. ರಾಮ್ಜಿಯನ್ನ ಎಷ್ಟು ಸಮರ್ಥವಾಗಿ ಸದನದ ಒಳಗಡೆ ಮಂಡಿಸಿ ಅದರ ಬಗ್ಗೆ ಚರ್ಚಿಸಿ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಡುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿರುವ ಬಹಳ ಪ್ರಮುಖವಾದಂತಹ ಸವಾಲು. ಹಾಗೆಯೇ ಆಡಳಿತ ಪಕ್ಷಕ್ಕೆ ಮನ್ರೇಗಾ ವಿಚಾರದಲ್ಲಿ ನಮ್ಮ ಬದ್ಧತೆ ಇದು ಅಂತೇಳಿ ತೋರಿಸಿ ಕಾಂಗ್ರೆಸ್ನ ಸ್ಕೀಮ್ನ ಪರವಾಗಿ ಅವರು ತೋರಿಸಬೇಕಾಗಿರುವಂತಹ ಬದ್ಧತೆಯನ್ನು ತೋರಿಸ್ತಾನೆ. ಹೇಗೆ ವಿ.ಬಿ.ಜಿ. ರಾಮ್ಜಿಯಲ್ಲಿರ್ತಕ್ಕಂತಹ ಲೋಪವನ್ನು ಪಾಯಿಂಟ್ ಔಟ್ ಮಾಡ್ತಾರೆ ಮತ್ತು ಅದರ ಮೂಲಕವಾಗಿ ರಾಜ್ಯದ ಜನರಿಗೆ ಯಾವ ಸ್ವರೂಪದಲ್ಲಿ ಸಂದೇಶವನ್ನು ರವಾನಿಸ್ತಾರೆ ಅನ್ನೋಂಥದ್ದು ಕೂಡ ಬಹಳ ಮುಖ್ಯ. ಈ ಕಾರಣಕ್ಕಾಗಿಯೂ ಕೂಡ ಇದೊಂದು ಸಂಘರ್ಷಕ್ಕೆ ನಡೆಯುವಂತಹ ಸಿದ್ಧತೆ. ಇದು ಆಡಳಿತ ಪಕ್ಷಕ್ಕೂ ಪ್ರತಿಪಕ್ಷಕ್ಕೂ ಇರುವಂತಹ ಸವಾಲುಗಳು. ಹಾಗೆಯೇ ಮುಂದುವರೆದಿರೋ ಸುತ್ತಿರುವಂತಹ ರಾಜಕೀಯ, ಹಾಗೆಯೇ ರಾಜ್ಯಪಾಲರ ಭಾಷಣ, ಅದರ ಬಗೆಗಿನ ವರದಿಯನ್ನು ತೋರಿಸ್ತೀನಿ. ಯಾವ ಕಾರಣಕ್ಕೂ ಇದನ್ನ ಅನುಷ್ಠಾನ ತರಲಿಕ್ಕೆ ಸಾಧ್ಯ ಇಲ್ಲ. ವಿ.ಬಿ.ಜಿ. ರಾಮ್ಜಿ ಕಾಯ್ದೆ ರದ್ದಾಗಬೇಕು. ನರೇಗೆ ಸಂಬಂಧಪಟ್ಟೆ ಕೂಡ ಎಮರ್ಜೆನ್ಸಿ ಅಧಿವೇಶನ ಕೂಡ ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ತಪ್ಪು. ಸ್ಥಗಿತಗೊಳಿಸುವುದರಿಂದ ಇದು ಸಮಾಜಕ್ಕೆ, ದೇಶಕ್ಕೆ ಒಳಿತಾಗಿದ್ದಂಥದ್ದು ಅಲ್ಲ. ರಾಮ್ಜಿ ಅದರಲ್ಲಿ ಇವರು ವಿರೋಧ ಮಾಡುವ ಅಂಶಗಳೇ ಇಲ್ಲ. ಅದು ಸೆಪ್ಟೆಂಬರ್ 2005. ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿ ಸಂಸತ್ ಅಧಿವೇಶನದ ಮಹತ್ವದ ಮಸೂದೆಯೊಂದಕ್ಕೆ ಅಂಕಿತ ಹಾಕಿತ್ತು. ಅದುವೇ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, ಅಂದ್ರೆ ನರೇಗಾ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ನೀಡುವ ನರೇಗಾಕ್ಕೆ ಮಹಾತ್ಮ ಗಾಂಧಿ ಅವರ ಹೆಸರು ಸೇರಿಸಿದಾಗ ಅದು ಮನ್ರೇಗಾ ಆಯಿತು. ಇಡೀ ಮನ್ರೇಗಾ ಕಾಯ್ದೆಯನ್ನೇ ಬದಲಿಸಿರುವ ಕೇಂದ್ರ ಸರ್ಕಾರ ವಿ.ಬಿ.ಜಿ. ರಾಮ್ಜಿ ಹೆಸರಿನಲ್ಲಿ ಹೊಸ ಕಾಯ್ದೆಯನ್ನ ರೂಪಿಸಿದೆ. ಹೀಗಾಗಿ ಇನ್ನು ಮುಂದೆ ಕೇಂದ್ರ ಸರ್ಕಾರ ಯೋಜನೆಗಳ ಪಟ್ಟಿಯಲ್ಲಿ ಮನ್ರೇಗಾ ಇರೋದಿಲ್ಲ. ಅದರ ಜಾಗದಲ್ಲಿ ವಿ.ಬಿ.ಜಿ. ರಾಮ್ಜಿ ಜಾರಿಗೊಳ್ಳಲಿದೆ. ಆದರೆ ಇದರಲ್ಲೂ ಕೂಡ ಉದ್ದೇಶ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿಯೇ ಆಗಿದೆ. ಹಾಗಿದ್ದರೂ ಈ ಎರಡೂ ಯೋಜನೆಗಳಲ್ಲಿ ಗಮನಾರ್ಹ ವ್ಯತ್ಯಾಸಗಳಿವೆ. 100 ದಿನ ಉದ್ಯೋಗ ಖಾತ್ರಿಯನ್ನ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. 250 ದಿನಗೂಲಿಯನ್ನ 400ಕ್ಕೆ ಹೆಚ್ಚಿಸಲಾಗಿದೆ. ಯೋಜನೆಯ ಸಂಪೂರ್ಣ ಖರ್ಚು ಇಷ್ಟು ದಿವಸ ಕೇಂದ್ರ ಸರ್ಕಾರದ್ದಾಗಿತ್ತು. ಇದೀಗ ಕೇಂದ್ರದ ಪಾಲು 60% ಮಾತ್ರ. ಉಳಿದ 40% ಹಣವನ್ನು ರಾಜ್ಯ ಸರ್ಕಾರಗಳು ನೀಡಬೇಕು. ಗುಡ್ಡಗಾಡು ರಾಜ್ಯಗಳ ಖರ್ಚಿನಲ್ಲೂ 10% ಹಣವನ್ನ ರಾಜ್ಯಗಳೇ ನೀಡಬೇಕು. ಕೃಷಿ ಋತುವಿನಲ್ಲೂ ಕೆಲಸ ಅನಿವಾರ್ಯವಾಗಿದ್ದನ್ನ ಬದಲಿಸಿ ಕೃಷಿ ಋತುವಿನ ಕೆಲಸಕ್ಕೆ ವಿರಾಮ ನೀಡಲಾಗಿದೆ. ನಕಲಿ ಹಾಜರಾತಿಯಿಂದ ಸರ್ಕಾರಕ್ಕೆ ನಷ್ಟವಾಗ್ತಿದ್ದ ಕಾರಣಕ್ಕೆ ಜಿಪಿಎಸ್ ಮೇಲ್ವಿಚಾರಣೆಯಿಂದ ನಕಲಿ ಹಾಜರಾತಿಗೆ ಕಡಿವಾಣ ಬೀಳಲಿದೆ. ಯೋಜನೆ ನಿರ್ವಹಣೆಗೆ ಮಂಡಳಿ ಇರಲಿಲ್ಲ. ಇದೀಗ ಯೋಜನೆ ನಿರ್ವಹಣೆಗೆ ಮಂಡಳಿ ಸ್ಥಾಪನೆ ಮಾಡಲಾಗಿದೆ. ನಿಗದಿತ ದಿನದೊಳಗೆ ವೇತನ ಪಾವತಿ ಮಾಡುವ ಅವಕಾಶವಿತ್ತು. ಅದೀಗ ಬದಲಾಗಿದ್ದು ವೇತನ ಪಾವತಿಗೆ 7 ಅಥವಾ 15 ದಿನ ನಿಗದಿ ಮಾಡಲಾಗಿದೆ. ಹಿಂದೆ ಕೇಂದ್ರ ಸರ್ಕಾರಕ್ಕೆ ವಾರ್ಷಿಕ ವೆಚ್ಚ 1.5 ಲಕ್ಷ ಕೋಟಿ ಬೀಳುತ್ತಿತ್ತು. ಈಗ ವಾರ್ಷಿಕ ವೆಚ್ಚ 95,000 ಕೋಟಿಗೆ ಇಳಿಕೆಯಾಗಿದೆ. ಮನ್ರೇಗಾ ಉಳಿಸಲು ಮಹಾಸಮರ, ಚರ್ಚೆಗೆ ಅಖಾಡ. ವಿ.ಬಿ.ಜಿ. ರಾಮ್ಜಿ ವಿರುದ್ಧ ಜನಾಂದೋಲನಕ್ಕೆ ಮುನ್ನುಡಿ. ಮನ್ರೇಗಾ ಉಳಿವಿಗಾಗಿ ಕರ್ನಾಟಕದಿಂದಲೇ ಹೋರಾಟಕ್ಕೆ ಕಾಂಗ್ರೆಸ್ ನಾಂದಿ ಹಾಡಿದೆ. ವಿ.ಬಿ.ಜಿ. ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯ ಪಾಸ್ ಮಾಡಲು ವಿಶೇಷ ಅಧಿವೇಶನ ಕರೆದಿದೆ. 23ರಿಂದ ವಿ.ಬಿ.ಜಿ. ರಾಮ್ಜಿ ಕುರಿತಾದ ಚರ್ಚೆಗೆ ಅವಕಾಶವಿದ್ದು, ಚರ್ಚೆ ಬಳಿಕ ವಿ.ಬಿ.ಜಿ. ರಾಮ್ಜಿ ವಿರುದ್ಧ ಖಂಡನಾ ನಿರ್ಣಯ ಅಂಗೀಕಾರ ಮಾಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಉಭಯ ಸದನಗಳಲ್ಲೂ ಖಂಡನಾ ನಿರ್ಣಯ ಅಂಗೀಕರಿಸಲು ಸರ್ಕಾರ ಪ್ಲಾನ್ ಮಾಡಿದೆ. ಈ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಸಾಂವಿಧಾನಿಕ ಅಸ್ತ್ರ ಪ್ರಯೋಗಕ್ಕೆ ಸರ್ಕಾರ ಮುಂದಾಗಿದೆ. ಇಬ್ಬರನ್ನು ಒಪ್ಪಿಸಿ ಸಮಾಧಾನ ತಗೊಂಡು ಜವಾಬ್ದಾರಿ ನನ್ನ ಕೆಲಸ. ಬಂದಾಗ ನೋಡು ಏನಂತ ಇದೆ. ಯಾಕೆಂದರೆ ನಮ್ಮ ರಾಜ್ಯ ಪ್ರಭುತ್ವರು ಮತ್ತು ಅವರು ಹಿರಿಯರು, ಅನುಭವಿಗಳು, ಸಂವಿಧಾನ, ನಿಯಮ ಮತ್ತು ನಿಯಮ ಎಲ್ಲ ಕೂಡ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಮತ್ತು ಎಲ್ಲರಿಗೂ ಸಹಕಾರ ಕೊಡೋ ಇದಾಗಿದೆ. ಆದ ಕಾರಣ ನನಗೆ ವಿಶ್ವಾಸ ಇದೆ, ಅವರು ಸಂವಿಧಾನ ಪ್ರಕಾರ ಮತ್ತು ನಿಯಮ ಕನಸಿನ ಅನುಗುಣವಾಗಿ ಅವರು ಇರ್ತಾರೆ. ಇವತ್ತು ರಿಪೀಲ್ ಮಾಡೋದ್ರಿಂದ, ಇದು ಇವತ್ತು ಸ್ಥಗಿತಗೊಳಿಸುವುದರಿಂದ ಆರ್ಥಿಕತೆಗೆ, ಗ್ರಾಮೀಣ ಜನರಿಗೆ ಬಹಳಷ್ಟು ದೊಡ್ಡ ಮಟ್ಟದ ಅನ್ಯಾಯ ಆಗ್ತದೆ, ಅವರಿಗೆ ದ್ರೋಹ ಆಗ್ತದೆ.
ಇವತ್ತು ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತದೆ. ಕನಿಷ್ಠ ಅವ್ರಿಗೇನು ಕೂಲಿ ಸಿಗ್ತಾ ಇತ್ತು, ಕೂಲಿನೂ ಸಿಗೋದಿಲ್ಲ. ಇವತ್ತು ಅವರೆಲ್ಲ ಬಾಂಡೆಡ್ ಲೇಬರ್ ತರ ಕೆಲಸ ಮಾಡಬೇಕಾಗ್ತದೆ. ಇದರಿಂದ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂಥವ್ರ ಸಂಖ್ಯೆ ಜಾಸ್ತಿ ಆಗ್ತದೆ. ಇದು ಸಮಾಜಕ್ಕೆ, ದೇಶಕ್ಕೆ ಒಳಿತಾಗಿದ್ದಂಥದ್ದು ಅಲ್ಲ. ಇದನ್ನು ಮರುಜಾರಿಗೊಳಿಸಬೇಕು ಅನ್ನುವಂಥ ಏನು ಒತ್ತಾಯ ಇದೆ, ಆ ಒತ್ತಾಯಕ್ಕಾಗಿ ಹೋರಾಟ ಮಾಡ್ತೇವೆ, ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ. ಮತ್ತೊಂದೆಡೆ ಮನ್ರೇಗಾ ಕುರಿತಾದ ಅಧಿವೇಶನದಲ್ಲಿ ಸಮರ್ಥ ಚರ್ಚೆಗೆ ಪ್ರತಿಪಕ್ಷಗಳು ಸಜ್ಜಾಗಿವೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮೈತ್ರಿ ನಾಯಕರಿಗೆ ದೊಡ್ಡವರೇ ಬಂದು ಪಾಠ ಮಾಡಲಿದ್ದಾರೆ. ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್ ಬಿಜೆಪಿ ಜೆಡಿಎಸ್ ಶಾಸಕರ ಜಂಟಿ ಸಭೆಯಲ್ಲಿ ವಿ.ಬಿ. ಜೀರಾಮ್ಜಿ ಕಾನೂನುಗಳ ಮನವರಿಕೆ ಮಾಡಿಕೊಡಲಿದ್ದಾರೆ. ಸಂವಿಧಾನದತ್ತವಾಗಿ ಕೇಂದ್ರ ಸರ್ಕಾರಕ್ಕೆ ಯೋಜನೆಗಳನ್ನು ಮಾಡುವಂಥ ಅಧಿಕಾರ ಸಂವಿಧಾನದತ್ತವಾಗಿ ಇದೆ, ಅದನ್ನು ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ತಂದಿದ್ದಾರಪ್ಪ. ಆ ಯೋಜನೆಗಳ ನಾವು ಏನಾನ ಖಂಡನ ನಿರ್ಣಯ ಮಂಡನೆ ಮಾಡಿದ್ದೀರಾ? ನಾವು ಈಗ 5 ಗ್ಯಾರಂಟಿ ತಂದ್ರಪ್ಪ, ನಾವೇನಾನ ಖಂಡನ ನಿರ್ಣಯ ಮಂಡನೆ ಮಾಡಿದ್ರೆ ಏನೂ ಇಲ್ಲಲ್ಲ. ಹಾಗೆ ಕೇಂದ್ರ ಸರ್ಕಾರ ಅದರದೇ ಆದಂಥ ನೀತಿ ನಿಯಮಗಳಿದೆ, ಅದ್ರ ಪ್ರಕಾರ ಮಾಡ್ತಾರೆ. ರಾಜ್ಯ ಸರ್ಕಾರ ಅವ್ರಿಗೇನು ಒಳಿತು ಅಂತ ಅನಿಸುತ್ತೋ ಅವ್ರು ಮಾಡ್ತಾರೆ. ಅದರಿಂದ ಇದರಲ್ಲಿ ರಾಜಕೀಯ ಮಾಡೋದನ್ನು ಬಿಡಬೇಕು ಕಾಂಗ್ರೆಸ್ ಅವರು. ಇದರಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ಇದು ತಪ್ಪು. ವಿ.ಬಿ.ಜಿ. ರಾಮ್ಜಿ ಅದರಲ್ಲಿ ಇವರು ವಿರೋಧ ಮಾಡುವ ಅಂಶಗಳೇ ಇಲ್ಲ. ನಾನು ಅಧ್ಯಯನ ಮಾಡಿದೆ, ಏನೋ ಈ ಥರ ಎಲ್ಲ ಬಾಯಿ ಬಡ್ಕೊತಾ ಇದ್ದಾರಲ್ಲ, ಏನೋ ಇವರು ಕಾಂಗ್ರೆಸ್ನವ್ರು ಬಾಯಿ ಬಡ್ಕೊತಿರೋದು ನೋಡಿದ್ರೆ ಯಾರೋ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಬಾಯಿ ಬಡ್ಕೊತಿರೋದನ್ನು ನೋಡಿದಾಗ ನನಗೆ ಏನೋ ಇರ್ಬೋದೇನೋ ಅಂತ ಅನ್ಸಿ ಅಧ್ಯಯನ ಮಾಡಿದೆ. ಮುಂಚೆ 100 ದಿನ ಇತ್ತು, ಈಗ 125 ದಿನ ಕೊಟ್ಟಿದ್ದಾರೆ. ಯಾರಿಗೆ ಅನ್ಯಾಯ ಆಗುತ್ತೆ? ಮುಂಚೆ 100 ದಿನ ಕೂಲಿ ಕೊಡಬೇಕು ಅಂತಿದ್ರೆ ಈಗ 125 ದಿನ, 25 ದಿನ ಜಾಸ್ತಿ ಸಿಗ್ತಾ ಇದೆ. ಅನ್ಯಾಯ ಯಾರಿಗಾಗ್ತಾ ಇದೆ? ಕೌಶಲ್ಯ, ಮುಂಚೆ ಬದುಕಿ ಜೀವನೋಪಾಯಕ್ಕಾಗಿ ಕೂಲಿ, ಈಗ ಕೌಶಲ್ಯದ ಅಭಿವೃದ್ಧಿ ಮಾಡಿ ಅವರು ಸ್ವಾವಲಂಬಿ ಆಗಬೇಕು ಅಂತ ಈ ಯೋಜನೆಯಲ್ಲಿ ಅಳವಡಿಸಿದ್ದಾರೆ. ಇದರಿಂದ ಒಳ್ಳೆಯದ ಕೆಟ್ಟದ್ದು ಹೇಳಲಿ ಅವರು, ನಾವು ಚರ್ಚೆ ಮಾಡ್ತೀವಿ, ಚರ್ಚೆಗೆ ಏನು ಹೆದರೋ ಪ್ರಶ್ನೆನೇ ಇಲ್ಲ. ತಮಿಳುನಾಡು, ಕೇರಳ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಶುರುವಾಯಿತು ಗವರ್ನಮೆಂಟ್ ವರ್ಸಸ್ ಗವರ್ನರ್. ಜಂಟಿ ಅಧಿವೇಶನದ ಭಾಷಣ ಮಾಡಲ್ಲ ಎಂದ ಗವರ್ನರ್. ಮನ್ರೇಗಾ ಉಳಿವಿಗಾಗಿ ಜಂಟಿ ಅಧಿವೇಶನ ಕರೆದಿರುವ ಸರ್ಕಾರಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶಾಕ್ ನೀಡಿದ್ದಾರೆ. ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಲು ನಿರಾಕರಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿ.ಬಿ. ಜೀರಾಮ್ಜಿ ಯೋಜನೆ ವಿರುದ್ಧದ ಅಂಕಿಅಂಶಗಳನ್ನು ಓದಬೇಕಿರುವ ಭಾಷಣ ಮಾಡಲು ಗವರ್ನರ್ ನಿರಾಕರಿಸಿದ್ದಾರೆ. ಹೀಗಾಗಿ ಒಂದು ಕಡೆ ಸ್ಪೀಕರ್, ಸಭಾಪತಿ ಪ್ರತ್ಯೇಕವಾಗಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದರು. ಇನ್ನೊಂದು ಕಡೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೂಡ ಲೋಕಭವನಕ್ಕೆ ಭೇಟಿ ನೀಡಿ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬದಲಾವಣೆ ಮಾಡಬೇಕಾಗಿರೋದು ಅಥವಾ ಅನಿವಾರ್ಯ ಇದ್ರೆ ಅಥವಾ ಅವ್ರಿಗೆ ತಪ್ಪು ಅರ್ಥ ಆಗಿದ್ರೆ, ಮಾಹಿತಿ ಕೊರತೆ ಇದ್ರೆ ಅವನ್ನೆಲ್ಲ ಕೊಟ್ಟು ಅವನ್ನ ಹೇಳೋದಕ್ಕೆ ಚರ್ಚೆಗೆ ತಯಾರಿದ್ದೇವೆ ಅಂತ ಹೇಳಿ. ಆದರೆ ಅವರು 11 ಪ್ಯಾರಾಗಳನ್ನು ಬಿಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ನಮ್ಮ ನಿರ್ಣಯವನ್ನು ರಾಜ್ಯಪಾಲರಿಗೆ ನಾವು ಕಳಿಸಿಕೊಡ್ತೀವಿ. 11 ಪ್ಯಾರಾಗಳಲ್ಲಿ ಕೇಂದ್ರ ರಾಜ್ಯದ ಸಂಬಂಧ, ಕೇಂದ್ರದ ನಿಲುವಿನಿಂದ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯ, ಕೇಂದ್ರದ ನೀತಿಯಿಂದ ರಾಜ್ಯದ ಬಡಜನರಿಗೆ ಇರತಕ್ಕಂಥ ಏನು ಕೆಲಸದ ಹಕ್ಕಿತ್ತು, ರೈಟ್ ಟು ವರ್ಕ್ ಇತ್ತು, ಅದನ್ನು ಕಿತ್ಕೊಂಡಿರ್ತಕ್ಕಂಥ ವಿಚಾರ, ಹಲವಾರು ಅಭಿವೃದ್ಧಿ ಕೆಲಸಗಳು. ಕೇವಲ ಇವು 11 ಪ್ಯಾರಾ ಅಲ್ಲ, ಇನ್ನೂ ಒಂದು 100 ಪ್ಯಾರಾ ಅದಾವು. ಆ 100 ಪ್ಯಾರಾದಲ್ಲಿ ನಮ್ಮ ನೀತಿಯನ್ನ, ನಮ್ಮ ರಾಜ್ಯದ ಬೆಳವಣಿಗೆಯನ್ನ, ನಮ್ಮ ರಾಜ್ಯದಲ್ಲಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ದೇವೆ. ಈಗಾಗಲೇ ತಮಿಳುನಾಡಿನಲ್ಲಿ ಅಲ್ಲಿನ ರಾಜ್ಯಪಾಲರು ವಿಧಾನಸಭೆಯಲ್ಲಿ ಭಾಷಣ ಮಾಡದೆ ಹೊರನಡೆದಿದ್ದರು. ರಾಜ್ಯದಲ್ಲೂ ಕೇಂದ್ರ ಸರ್ಕಾರದ ವಿರುದ್ಧದ ಆರೋಪಗಳಿರುವ ಭಾಷಣ ಓದಬಾರದು ಎಂದು ರಾಜ್ಯಪಾಲರ ಮೇಲೆ ಪ್ರತಿಪಕ್ಷಗಳು ಒತ್ತಡ ಶುರು ಮಾಡಿದ್ದವು. ಇಂದು ಬೆಳಗ್ಗೆ ಮಾತನಾಡಿದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸರ್ಕಾರವನ್ನ ತೆಗಳುವ ಹೇಳಿಕೆಗಳನ್ನ ನಾಳೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಓದಬಾರದು ಎಂದು ಮನವಿ ಮಾಡುತ್ತೇವೆ ಎಂದಿದ್ರು. ನಾವು ಗವರ್ನರ್ಗೂ ವಿನಂತಿ ಮಾಡ್ತೀರಿ, ನಾವು ಕೇಂದ್ರ ಸರ್ಕಾರವನ್ನು ತೆಗಳಿಕೆ ಮಾಡುವಂಥ ಈ ಥರದ ಒಂದು ಹೇಳಿಕೆಗಳು ಏನಿದೆ ಅದನ್ನು ತಾವು ದಯವಿಟ್ಟು ಓದಬಾರ್ದು. ಯಾಕೆಂದರೆ ರಾಜ್ಯ ಸರ್ಕಾರ ತಪ್ಪು ದಾರಿಗೆ ಹೋಗ್ತಾ ಇದೆ. ಅದನ್ನು
ಕಿವಿ ಹಿಂಡಿ ಬುದ್ಧಿ ಹೇಳುವಂಥ ಅಧಿಕಾರ ಗವರ್ನರ್ಗೆ ಇದ್ದೇ ಇದೆ. ಅದರಿಂದ ಅವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಿ ಸರಿಯಾದ ಮಾರ್ಗದಲ್ಲಿ ಹೋಗೋವಂಥದ್ದಕ್ಕೆ ಗವರ್ನರ್ ಅವರು ಅವರಿಗೆ ಕ್ಲಾಸ್ ತಗೊಬೇಕು ಅನ್ನೋದು ನಾನು ವಿನಂತಿಯನ್ನು ಮಾಡ್ತೀನಿ. ಹೀಗೆ ಪ್ರತಿಪಕ್ಷಗಳು ಬಯಸಿದಂತೆಯೇ ಈಗ ರಾಜ್ಯಪಾಲರು ಭಾಷಣ ಓದಲ್ಲ ಎಂಬ ತೀರ್ಮಾನಕ್ಕೆ ಬಂದಂತಿದೆ. ಸಾಮಾನ್ಯವಾಗಿ ಭಾಷಣ ಓದದೇ ಇರುವ ತೀರ್ಮಾನ ವಿಧಾನಸಭೆಗೆ ಪ್ರವೇಶಿಸುವವರೆಗೂ ಗೌಪ್ಯವಾಗಿಯೇ ಇರುತ್ತದೆ. ಪ್ರತಿಪಕ್ಷಗಳು ಸದನದಲ್ಲೇ ರಾಜ್ಯಪಾಲರಿಗೆ ವಿನಂತಿ ಮಾಡಿದಾಗ ರಾಜ್ಯಪಾಲರು ಭಾಷಣ ಮಾಡದೆಯೇ ಸದನದಲ್ಲಿ ಭಾಷಣವನ್ನ ಮಂಡಿಸಿ ಹೊರನಡೆಯಬಹುದು. ಆದರೆ ಇಲ್ಲಿ ರಾಜ್ಯಪಾಲರಿಂದ ಒಂದು ದಿನ ಮುಂಚಿತವಾಗಿಯೇ ಭಾಷಣ ಓದಲ್ಲ ಎಂಬ ಸಂದೇಶ ಬಂದಿರೋದ್ರಿಂದ ಆಡಳಿತ ಪಕ್ಷ ಕೂಡ ರಾಜ್ಯಪಾಲರ ಮನವೊಲಿಕೆ ಮಾಡಬಹುದು. ವಿಶೇಷ ಅಧಿವೇಶನಕ್ಕೆ ಸರ್ಕಾರ ಹೀಗೆಲ್ಲ ಸರ್ಕಸ್ ಮಾಡುವಾಗಲೇ ಕಾಂಗ್ರೆಸ್ನೊಳಗಿನ ಕುರ್ಚಿ ಕಚ್ಚಾಟಗಳಿಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟಕ್ಕಾಗಿ ಆಪ್ತರು ಬ್ಯಾಟಿಂಗ್ ಮಾಡುತ್ತಲೇ ಇದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಸಜ್ಜಾಗಿದ್ದ ಆಪ್ತರ ಸಭೆಯನ್ನ ಕೂಡಲೇ ರದ್ದು ಮಾಡುವಂತೆ ಡಿಕೆಶಿ ಸೂಚಿಸಿದ್ದಾರೆ. ಡಿಕೆ ಸೂಚನೆ ಮೇರೆಗೆ ಸಭೆ ರದ್ದು ಮಾಡಿದ್ದರೂ ಕೂಡ ಡಿಕೆ ಪರ ಬ್ಯಾಟಿಂಗ್ ಮಾಡುವುದು ಮಾತ್ರ ನಿಂತಿಲ್ಲ. ಡಿಕೆ ಶಿವಕುಮಾರ್ ದೆಹಲಿಯಿಂದ ಬರಿಗೈನಲ್ಲಿ ವಾಪಸ್ ಬಂದಿಲ್ಲ. ಡಿಕೆಶಿಗಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ಗೆ ಒಳ್ಳೆಯ ದಿನಗಳು ಬರುತ್ತವೆ ಅನ್ನೋದು ಆಪ್ತರ ವಾದ. ನಮ್ಮ ಮುಖ್ಯಮಂತ್ರಿ ಸಾಹೇಬರು ಯಾವತ್ತೂ ಮಾತು ತಪ್ಪೋರಲ್ಲ. ಹಾಗಾಗಿ ಒಂದು ಸಭೆ ಆಗಬೇಕು. ಹೈಕಮಾಂಡರು ಕರೆದು ಆ ಸಭೆ ನಂತರ ತೀರ್ಮಾನ ತೆಗೆದುಕೋತಾರೆ ಅಂತ ಅನ್ಕೋತೀನಿ. ಹೈಕಮಾಂಡರು ನಮ್ಗೆಲ್ಲರಿಗೂ ಹೇಳಿದ್ದಾರೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೋತಾರೆ ಅಂತ. ಆ ಕಾರಣಕ್ಕೋಸ್ಕರ ನಾವೆಲ್ಲ ತಾಳ್ಮೆಯಲ್ಲಿ ಅದನ್ನು ಕಾಯ್ತಾ ಇದ್ದೇವೆ. ನಾಯಕರಾಗಿ ಯಾವ ಗುಣ ಇರಬೇಕು ಅನ್ನೋದನ್ನ ಡಿಕೆ ಶಿವಕುಮಾರ್ ಸಾಹೇಬರು ಎಲ್ಲ ಕಾರ್ಯಕರ್ತರಿಗೆ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳಬಲ್ಲೆ ನಾನು. ಏನೋ ಬರಿಗೈಲೇನು ವಾಪಸ್ ಬಂದಿಲ್ಲ, ಮಾತಾಡಿದ್ದಾರೆ, ಚರ್ಚೆ ಆಗಿದೆ. ವೇಣುಗೋಪಾಲ್ ಅವರು ಅವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಭೇಟಿ ಮಾಡೋಕ್ಕಾಗಿಲ್ಲ. ಇನ್ನೇನು ಶೀಘ್ರದಲ್ಲೇ ಏನೋ ಒಂದು ತೀರ್ಮಾನ ಆಗ್ಬೋದು ಅಂತಕ್ಕಂಥ ಆಶಾಭಾವನೆ ಇಟ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಏನು ಅಂತಂದರೆ ಈ ಗೊಂದಲಕ್ಕೆ ಒಂದು ಅಂತ್ಯ ಆಡಬೇಕು. ಈಗ ಆಗಿದ್ರೆ ಆಗಿದೆ, ಮಾಡಿದ್ರೆ ಮಾಡ್ತೀವಿ, ಇಲ್ಲ ಮಾಡೋಕ್ಕಾಗಲ್ಲ. ಎರಡರಲ್ಲಿ ಒಂದಾರು ಹೇಳ್ಬೇಕಲ್ವಾ. ಇಲ್ದರೆ ಸುಮ್ಮನೆ ಇದು ಕಾನ್ಸ್ಟಿಟ್ಯೂನ್ಸಿಗೆ ಹೋದಾಗ ನಮಗೂ ಕೇಳ್ತಾರೆ, ಅಲ್ಲೂ ನಮಗೆ ಗೊಂದಲ, ಎಲ್ಲೋದ್ರೂ ಗೊಂದಲ ಐತೆ. ಈ ಗೊಂದಲಕ್ಕೆ ಒಂದು ಅಂತಿಮವಾದಂಥ ಅಂತ್ಯವನ್ನು ಹೈಕಮಾಂಡ್ ಆಡಬೇಕು ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ಅದು ಹಂಗೆ ಅಲ್ಲ, ಮನುಷ್ಯಂಗೂ ಒಂದು ಲಿಮಿಟ್ ಇರ್ತದೆ ಎಲ್ಲ ವಿಷಯದಲ್ಲೂ. ಆ ಲಿಮಿಟ್ ಮೀರಿದಾಗ ಎಲ್ಲರೂ ಸಹನೇನು ಕಟ್ಟೆ ಹೊಡೆಯೋ ಸಂದರ್ಭ ಬರ್ತದೆ. ಅದನ್ನು ಹೇಳಿರ್ಬೋದು. ಅಲ್ಲ, ಅವರು ಯಾವ ಅರ್ಥದಾಗ ಹೇಳಿದಾರೋ ಗೊತ್ತಿಲ್ಲ. ನಾನು ನೋಡಿದೆ, ಯಾವ ಅರ್ಥದಾಗ ಹೇಳಿದಾರೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅದರಲ್ಲೂ ಹೇಳಿದ್ದಾರೆ ಕೆಲವೊಂದನ್ನು ನೀವು ಯಾವುದಕ್ಕೂ ಕಲ್ಪನೆ ಮಾಡ್ಕೋಬಿಡ್ರಿ ಮಾಧ್ಯಮದವರು. ಆ ಪರಿಸ್ಥಿತಿ ಸಂದರ್ಭಕ್ಕೆ ಮಾತಾಡಿರ್ತೀವಿ, ನೀವು ಅದನ್ನು ತಾನು ಎಲ್ಲದನ್ನು CM ಕುರ್ಚಿ ಮೇಲೆ ಇಡಬೇಡ್ರಿ ಅಂತ. ಸತ್ಯನೂ ಇದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಮಾತು ಕೇಳಲ್ಲ ಅಂತ ಒಂದು ಅಧಿಕಾರಕ್ಕೋಸ್ಕರ ಅನ್ನೋದನ್ನ ಅವರು ಹೇಳಿದಾರೆ ಬಿಟ್ಟರೆ ಅದ್ರ ಬೇರೆ ಅರ್ಥ ಏನೇ ಇಲ್ಲ. ಈ ಮಧ್ಯೆ ಕುರ್ಚಿ ಕಚ್ಚಾಟದ ಬಗ್ಗೆ ಏನೇ ಪ್ರಶ್ನೆಗಳನ್ನ ಕೇಳಿದ್ರೂ ಮಲ್ಲಿಕಾರ್ಜುನ್ ಖರ್ಗೆ ಮಾತ್ರ ಮೌನವಾಗಿಯೇ ಕೈ ಮುಗಿದು ತೆರಳುತ್ತಿದ್ದಾರೆ. ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಪ್ರಶ್ನೆ ಕೇಳುತ್ತಲೇ ಇವತ್ತೂ ಕೈ ಮುಗಿಯುತ್ತಲೇ ಹೊರಟು ಹೋಗಿದ್ದಾರೆ. ಹೀಗಾಗಿ ಈ ಬಾರಿಯ ಅಧಿವೇಶನದ ವೇಳೆಯೂ ಪ್ರತಿಪಕ್ಷಗಳಿಗೆ ಸರ್ಕಾರದ ಕುರ್ಚಿ ಕದನವೇ ಪ್ರಮುಖ ಅಸ್ತ್ರವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.